ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರದ ಜೊತೆಗೆ ಹೈಟೆಕ್ ಸೌಲಭ್ಯ ನೀಡಲಾಗುತ್ತದೆ ಎಂದು ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಸರ್ಕಾರಕ್ಕೆ ಸಲ್ಲಿಸುವ ವರದಿಯಾದರೆ ವಾಸ್ತವವಾಗಿ ನೋಡಿದರೆ ಅಮಾಯಕ ವಿದ್ಯಾರ್ಥಿಗಳನ್ನ ಟೆನ್ ಶೆಡ್ನಲ್ಲಿ ಮಲಗಿಸಿ ಮಕ್ಕಳ ಹೆಸರು ಲೂಟಿ ಮಾಡುತ್ತಿರುವುದು ದೃಶ್ಯಾವಳಿಯೇ ಸಾಕ್ಷಿಯಾಗಿ ಕಾಣುತ್ತದೆ. ಮಾನ್ವಿ ಪಟ್ಟಣದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಸೌಲಭ್ಯಗಳಿಂದ ವಂಚಿತರಾಗಿದ್ದಲ್ಲದೆ ಬೆಡ್ ವ್ಯವಸ್ಥೆ, ಸೊಳ್ಳೆಗಳ ಕಾಟದ ನಡುವೆ ಶೋಷಿತ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಅಕ್ಷರ ಕಲಿಯಬೇಕಾದ ದುಸ್ಥಿತಿ ಬಂದಿದೆ. ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಸಾಹೇಬರು ಮಾತ್ರ ಅದೇನು ಡ್ಯೂಟಿ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಗಿಲ್ಲವಾ ಎಂಬುದು ಈ ಟೆನ್ ಶೆಡ್ ಸಾಕ್ಷೀಕರಿಸುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೇ ಸಮಾಜ ಕಲ್ಯಾಣ ಅಧಿಕಾರಿ ನಡರಾಜಪ್ಪನವರು ವಿಧಾನಸೌಧದ 3ರ ಮಹಡಿಯಲ್ಲಿ ಸನ್ಮಾನಿಸಿ ಕಳಿಸುವಿರಾ ಅಥವಾ ಗಂಟು ಮೂಟೆ ಕಟ್ಟುವಿರಾ ಮಾಡುತ್ತೀರಾ ಎಂದು ವಿದ್ಯಾರ್ಥಿಗಳು ಶೋಷಣೆಯಲ್ಲಿ ಬದುಕುತ್ತಿರುವುದೇ ನೀವು ನೋಡಬಹುದು. ಇವತ್ತು ಈ ವಾಹಿನಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ನಾನು ಒತ್ತಾಯಪಡಿಸೋದೇನಂತಂದರೆ, ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಯೋಮಯ ಆಗಿದೆ. ಇಲ್ಲಿ ಟಿನ್ ಶೆಡ್ಗಳ ಮಧ್ಯೆ ವಿದ್ಯಾರ್ಥಿಗಳು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಆ ಮೂಲಭೂತ ಸೌಕರ್ಯಗಳ ಕೊರತೆ ನಡುವೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಆದರೆ ಇದನ್ನು ಅರಿತಿರ್ತಕ್ಕಂಥ ಸರ್ಕಾರಗಳು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ಕಟ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು ಸಹ 7 ತಿಂಗಳಿಂದ ಹಾಸ್ಟೆಲು ಪಾಳು ಬಿದ್ದಿದೆ ನೂತನ ಕಟ್ಟಡ. ಆ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಪೂರ್ಣವಾದ ಬೇಜವಾಬ್ದಾರಿ. ಇಲ್ಲಿರ್ತಕ್ಕಂಥ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ನಟರಾಜ್ ಅವರು ಈ ಒಂದು ವಸತಿ ನಿಲಯದ ವಿದ್ಯಾರ್ಥಿ ವಸತಿ ನಿಲಯದ ಮೇಲ್ವಿಚಾರಕರು ಮೇಲಿಂದ ಮೇಲೆ ಪತ್ರ ಬರೆದ್ರು ಸಹ, ಹೋರಾಟಗಾರರು ಮೇಲಿಂದ ಮೇಲೆ ಮನವಿ ಪತ್ರ ನೀಡಿದ್ರು ಸಹ ಯಾವುದೇ ಅಧಿಕಾರಿಗಳು ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಯೋಮಯ ಆಗಿದೆ. ಆದ್ದರಿಂದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ನರಕಯಾತನೆ ಅನುಭವಿಸಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ವಸತಿ ನಿಲಯದಿಂದ ನೂತನ ಕಟ್ಟಡ ವಸತಿ ನಿಲಯಕ್ಕೆ ವಿದ್ಯಾರ್ಥಿಗಳ ಸ್ಥಳಾಂತರ ಮಾಡಬೇಕು. ಇದು ನಮಗೆ ಹಂಗೆ ಅನಿಸ್ತದೆ ಸರ್. ಯಾಕಂದರೆ ಮೇಲಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ತಾರ ಇಲ್ಲ. ಇವರು ಇನ್ಚಾರ್ಜ್ ಕೊಟ್ಟಿದ್ದಾರೆ ಇಲ್ಲಿ. ಆದರೆ ಅವರು ಹಾಸ್ಟೆಲ್ಗಳಿಗೆ ಪರಿಸ್ಥಿತಿ ಏನೈತೆ, ವಾರಕ್ಕೊಮ್ಮೆನೇ ಆಗಲಿ, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಹಾಸ್ಟೆಲ್ಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಸಮಸ್ಯೆಗಳು ಏನಿದಾವೆ ಎಂಬುದನ್ನು ನೋಡಬೇಕು. ಆದರೆ ಅಪ್ಪ ಬರ್ತಾನೆ, ಆಫೀಸ್ನಾಗ ಕೊಡ್ತಾನೆ, ಬೇರೆ ಬೇರೆ ಮೀಟಿಂಗ್ ಹೋಗ್ತಾನೆ ಅಂತ ಹೇಳ್ತಾರೆ. ಆದರೆ ಹಾಸ್ಟೆಲ್ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸ್ತಿಲ್ಲ.